ಹಾಯ್ ಫ್ರೆಂಡ್ಸ್, ಗುಡ್ ಈವ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ಶ್ವೇತಶ್ರೀ ಲೈಫ್ ಸ್ಟೈಲ್ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಸೊ ಈಗ ಆಲ್ರೆಡಿ ಟೈಮ್ 5 ಗಂಟೆ ಆಗಿದೆ. ಸೊ ನನ್ನ ಮಗಳು ಇವತ್ತು ಮಂಡಲ ಆರ್ಟ್ ಮಾಡೋಣ ಅಂತ ಹೇಳಿ ದೀಪಗಳಿದ್ವಲ್ಲ, ಹಳೆಯದು ದೀಪ ಅದಕ್ಕೆಲ್ಲ ಮಾಡಿದ್ದಾಳೆ. ಸೊ ತುಂಬ ಚೆನ್ನಾಗಿದೆ. ಸೊ ಹೊಸದಾಗಿ ಕಾಣಿಸ್ತಾ ಇದೆ ಇವಾಗ ತಂದಿರೋ ಥರ. ಸೊ ಕ್ರಿಯೇಟಿವ್ ಆಗಿ ಏನಾದರೂ ಮಾಡಬೇಕು ಮಕ್ಕಳು. ಸೊ ಹಾಗಾಗಿ ರಜಾ ಇತ್ತಲ್ವ, ಇವತ್ತು ಸ್ಯಾಟರ್ಡೆ ಆಗಿರೋದ್ರಿಂದ ಸೊ ಸ್ಕೂಲ್ ರಜಾ ಇದೆ. ಸ್ಯಾಟರ್ಡೆ ಸಂಡೇ 2 ಡೇಸು. ಹಾಗಾಗಿ ಮಾಡ್ತೀನಿ ಅಂತ ಹೇಳಿಬಿಟ್ಟು ಎಲ್ಲ ಮಾಡಿದ್ದಾಳೆ. ತುಂಬ ಚೆನ್ನಾಗಿದೆ. ದೀಪ ಮತ್ತು ಆಯಿಲ್ ಬಾಟ್ಲು ಎಲ್ಲ ಇತ್ತು, ಹಳೇದಾದಂಗಿತ್ತು. ಸೊ ಅದನ್ನೆಲ್ಲ ಪೇಂಟ್ ಮಾಡಿ ರೀಪೇಂಟ್ ಮಾಡಿ ಮತ್ತು ಅದಕ್ಕೇ ಮಾಡಿದ್ದಾಳೆ. ತುಂಬ ಚೆನ್ನಾಗಿ ಬಂದಿದೆ. ಸೊ ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ಳೋಣ ಅಂತ ಹೇಳಿ ವಿಡಿಯೋನ ಸ್ಟಾರ್ಟ್ ಮಾಡಿದ್ದೀನಿ. ಸೊ ನೋಡಿ, ದೀಪ ಇದೆಲ್ಲ ದೀಪಾವಳಿ ಹಬ್ಬದಲ್ಲಿ ದೀಪ ಹಚ್ಚಿ ಎತ್ತಿಟ್ಟಿದ್ದು. ಸೊ ಇವಾಗ ತಗೊಂಡು ಅದಕ್ಕೆ ಬೇಸು ಬ್ಲ್ಯಾಕ್ ಕಲರ್ ಪೇಂಟ್ ಮಾಡಿ ಅದೆಲ್ಲ ಎಲ್ಲೋದಲ್ಲಿ ಡಾಟ್ ಡಾಟ್ ಮಾಡಿದ್ದಾಳೆ. ಸೊ ಇದಕ್ಕೂ ಅಷ್ಟೇ ಬ್ಲ್ಯಾಕ್ ಪೇಂಟ್ ಮಾಡಿ ಅದ್ರ ಮೇಲೆ ಈ ಥರ ಡಾಟ್ ಡಾಟ್ಸ್ ಎಲ್ಲ ಬ್ಲೂನಲ್ಲಿ ಮತ್ತು ಪಿಸ್ತಾ ಕಲರ್, ಯೆಲ್ಲೋ ಕಲರಲ್ಲಿ ಮಾಡಿದ್ದಾಳೆ. ತುಂಬ ಚೆನ್ನಾಗಿ ಬಂದಿದೆ. ಮತ್ತು ಇದು ಆಯಿಲ್ದು ಬಾಟಲ್ಲು. ಸೊ ನಾನು ಎಲ್ಲ ಜಿಡ್ ಥರ ಆಗಿಬಿಟ್ಟಿತ್ತು ಅಂತ ಹೇಳಿ ಬೇಡ ಅಂತ ವಾಶ್ ಮಾಡಿ ಇಟ್ಟಿದ್ದೆ, ಏನಕ್ಕಾದ್ರೂ ಆಗುತ್ತೆ ಅಂತ. ಸೊ ಇದರಲ್ಲಿ ಈ ಥರ ಡಿಸೈನ್ ಮಾಡಿದ್ದಾಳೆ. ತುಂಬ ಚೆನ್ನಾಗಿ ಬಂದಿದೆ. ಬ್ಲ್ಯಾಕ್ ಕಲರ್ ಮೇಲೆ ಬಾಟಲ್ ಮೇಲೆ ಬ್ಲ್ಯಾಕ್ ಕಲರ್ ಪೇಂಟ್ ಮಾಡಿ ಅದ್ರ ಮೇಲೆ ಈ ಥರ ರೆಡ್ಡು ಎಲ್ಲೋನಲ್ಲಿ ಡಿಸೈನ್ ಮಾಡಿದ್ದಾಳೆ. ಸೊ ತುಂಬ ಚೆನ್ನಾಗಿ ಬಂದಿದೆ ನೋಡಿ. ಈ ಥರ ಕ್ರಿಯೇಟಿವ್ ಆಗಿ ಏನಾದರೂ ಒಂದು ಮಾಡ್ತಾ ಇರಬೇಕು ಮಕ್ಳ ಕೈಲಿ. ಸಂಡೇಸ್ ಹಾಲಿಡೇಸ್ ಇದ್ದಾಗ. ಸೊ ತುಂಬ ಚೆನ್ನಾಗಿ ಬಂದಿದೆ. ಇದರಲ್ಲಿ ಆಯಿಲ್ ಹಾಕೊಬೋದು ಅಥವಾ ಏನಾದರೂ ಪಾಟ್ ಏನಾದರೂ ಅಂದರೆ ಗಿಡ ಏನಾದರೂ ಮನಿ ಪ್ಲ್ಯಾಂಟ್ ಅವೆಲ್ಲ ಹಬ್ಬುತ್ತಲ್ಲ ನೀಟಾಗಿ, ಆ ಥರದ್ದೆಲ್ಲ ಇಟ್ಕೊಬೋದು, ಚೆನ್ನಾಗಿರುತ್ತೆ. ಸೊ ನೋಡಿ, ಇದು ಅಷ್ಟೇ. ಸೊ ಆ ರೀತಿ ಮಾಡಿದ್ದಾಳೆ ಮಂಡಲ ಆರ್ಟ್ದೆಲ್ಲನೂ. ಸೊ ತುಂಬ ಚೆನ್ನಾಗಿದೆ. ಸೊ ನೀವು ಮಕ್ಕಳಿಗೆ ರಜಾ ಇದ್ದಾಗ ಟ್ರೈ ಮಾಡಿಸಿ ಈ ಥರದ್ದೇನಾದರೂ ಕ್ರಿಯೇಟಿವ್ ಆಗಿ ಆ್ಯಕ್ಟಿವಿಟೀಸ್ನ. ಸೊ ಅದರಲ್ಲಿ ಆನ್ಲೈನಲ್ಲೆಲ್ಲ ತುಂಬ ತೋರಿಸ್ತಾ ಇರ್ತಾರೆ. ಸೊ ಅದನ್ನು ನೋಡಿಕೊಂಡು ಮಕ್ಕಳು ಮನೆಯಲ್ಲೇ ಕಲಿಬೋದು. ಬೇರೆ ಯಾವುದೇ ರೀತಿ ಕ್ಲಾಸ್ ಅದು ಇದು ಏನೋ ಹಾಕ್ತೀರಾ, ಮನೆಯಲ್ಲೇ ಈ ರೀತಿ ಮಾಡ್ಬೋದು. ಸೊ ತುಂಬ ಚೆನ್ನಾಗಿರುತ್ತೆ. ಮತ್ತು ಬೇರೆ ಮಂಡಲ ಆರ್ಟ್ ಐಟಮ್ಸ್ ಎಲ್ಲ ಸಿಗುತ್ತೆ. ನಾನು ಅಮೆಝಾನಲ್ಲೇ ತರಿಸಿದ್ದೆ. ಸೊ ಅಮೆಝಾನಲ್ಲಿ ಮತ್ತು ಮೀಶೋನಲ್ಲಿ ಎಲ್ಲ ಸಿಗುತ್ತೆ. ಸೊ ತುಂಬ ಆ ಥರದ ಐಟಮ್ಸ್ ಎಲ್ಲ ತೊಗೊಂಡ್ರೆ ಸೊ ಮಕ್ಕಳು ಮನೆಯಲ್ಲೇ ಫ್ರೀ ಟೈಮಲ್ಲಿ ಕ್ರಿಯೇಟಿವ್ ಆಗಿ ಏನಾದರೂ ವರ್ಕ್ ಮಾಡ್ಬೋದು. ಬರೀ ಟಿ ವಿ ಮೊಬೈಲು ನೋಡೋಕ್ಕೆ ಬದಲು ಈ ಥರದ್ದು ಏನಾದರೂ ಮಾಡ್ಬೋದು ಫ್ರೀ ಟೈಮಲ್ಲಿ. ಅವ್ರಿಗೂ ಓದು ಬೇಜಾರಾಗಿರುತ್ತಲ್ವ. ಸೊ ಆ ಟೈಮಲ್ಲಿ ಈ ಥರ ಕ್ರಿಯೇಟಿವ್ ಆಗಿ ಮಾಡ್ಬೋದು. ಅವ್ರಿಗೂ ಮೈಂಡ್ ಫ್ರೆಶ್ ಆಗುತ್ತೆ. 1 ಅವರ್ ಅಥವಾ ಹಾಫ್ ಆನ್ ಅವರ್ ಏನಾದರೂ ಈ ಥರ ಆ್ಯಕ್ಟಿವಿಟಿಗೆ ಟೈಮ್ ಸ್ಪೆಂಡ್ ಮಾಡಿದಾಗ. ನೋಡಿ, ಮಂಡಲ ಆರ್ಟ್ದು ಈ ರೀತಿಯೂ ತುಂಬ ಮಾಡಿದ್ದಾಳೆ, ಕಲರ್ ಕಲರು. ಸೊ ಈ ಥರ ಬೋರ್ಡ್ ಥರದನ್ನ ತರಿಸಿದ್ದು, ಅಮೆಝಾನಲ್ಲಿ ತರಿಸಿದ್ದು. ಅದರದ್ದು ಐಟಮ್ಸ್ ಎಲ್ಲನೂ ಅಷ್ಟೇ ಅಮೆಝಾನಲ್ಲಿ ಸಿಗುತ್ತೆ, ಅದರಲ್ಲೇ ತರಿಸಿದ್ದೆ. ಸೊ ಇದನ್ನು ಚಿಕ್ಕವಳು ಮಾಡಿದ್ದು, ಫಸ್ಟ್ ಟೈಮ್ ಮಾಡಿದ್ದು ನೋಡಿ. ಆದರೆ ಚೆನ್ನಾಗಿ ಮಾಡಿದ್ದಾಳೆ. ಸ್ವಲ್ಪ ದೊಡ್ಡ ದೊಡ್ಡ ಮಾಡಿದ್ದಾಳೆ. ಸೊ ಈ ರೀತಿ ತುಂಬ ಚೆನ್ನಾಗಿ ಬಂದಿದೆ ಎಲ್ಲನೂ. ಸೊ ಇವತ್ತು ಡಿಫ್ರೆಂಟಾಗಿ ಈ ರೀತಿ ಟ್ರೈ ಮಾಡಿದ್ದಾಳೆ ದೀಪ. ತುಂಬ ಚೆನ್ನಾಗಿರುತ್ತೆ. ಅವರು ಏನಾದರೂ ಒಂದು ಕಲಿತಂಗೆ ಆಗುತ್ತೆ ನೋಡಿ. ಇದರಲ್ಲಿ ಇಷ್ಟ ಆಗಿದೆ, ಇಷ್ಟು ಮಾಡಿದ್ದಾಳೆ ನೋಡಿ. ಆಯಿಲ್ ಬಾಟಲ್ಲು ಇದನ್ನು ಹೇಗೆ ಮಾಡಿದ್ದಾಳೆ ಅಂತ ಡಿಸೈನು ತುಂಬ ಚೆನ್ನಾಗಿ ಬಂದಿದೆ. ಕ್ಯಾಪ್ಗೆ ಕಲರ್ ಮಾಡಿಲ್ಲ, ಅದಕ್ಕೆ ಮಾಡಿದ್ರೆ ಚೆನ್ನಾಗಿರುತ್ತೆ. ನಿಮಗೂ ಯಾವ್ದಾದ್ರು ಇದರಲ್ಲಿ ಇಷ್ಟ ಆಗಿದ್ರೆ ಯಾವುದು ಇಷ್ಟ ಆಯಿತು ಅಂತ ಕಮೆಂಟ್ ಮಾಡಿ ತಿಳಿಸಿ. ಮತ್ತು ಯಾರಾದರೂ ಈ ಥರದ್ದು ಮಾಡ್ತೀರಾ ಮಂಡಲ ಆರ್ಟು, ಯಾವ ರೀತಿ ಮಾಡ್ತೀರಾ, ನೀವು ಹೇಗೆ ಕಲ್ತ್ರಿ ಅಂತೆಲ್ಲ ಕಮೆಂಟ್ ಮಾಡಿ ತಿಳಿಸಿ. ಸೊ ನಿಮಗೂ ಯಾರಿಗಾದ್ರೂ ಮಕ್ಕಳಿಗೆ ಯೂಸ್ ಆಗ್ಬೋದು, ಇದನ್ನು ನೋಡ್ಕೊಂಡು ಅವರು ಈ ಥರ ಮಾಡ್ಕೊಬೋದು ಅಂಥೇಳಿ ಇದನ್ನು ನಾನು ತೋರಿಸ್ತಾ ಇದ್ದೀನಿ. ಇದ್ರದ್ದು ಐಟಮ್ಸ್ ಎಲ್ಲ ಅಮೆಝಾನಲ್ಲಿ ಸಿಗುತ್ತೆ. ಸೊ ಮಂಡಲ ಆರ್ಟ್ ಏನು ಪ್ರಾಡಕ್ಟ್ಸ್ ಅಂತನಾ, ಮಂಡಲ ಆರ್ಟ್ ಕಿಟ್ ಅಂತಂದರೆ ತೊಗೊಂಡು ಹೋಗೋವು ಯಾವ್ದು ಇದು ಅಂತ. ಈ ಮಂಡಲ ಆರ್ಟ್ಗೆ ಯೂಸ್ ಮಾಡೋವಂಥ ಐಟಮ್ಸ್ ಏನೇಂದರು ಅಂದರೆ ಈ ಥರ ಪೇಸ್ಟಲ್ ಅಕ್ರೆಲಿಕ್ ಕಲರ್ಸ್ ಇದನ್ನು ಯೂಸ್ ಮಾಡ್ತಾಳೆ. ಮತ್ತು ಇದು ಬ್ರಷಸ್ಸು, ಇದು ಅಷ್ಟೇ ಕಲರ್ಸ್ ಎಲ್ಲ ಇದ್ದಾವೆ ಇದರಲ್ಲಿ ನೋಡಿ. ಈ ರೀತಿ ಪೆನ್ಸ್ಗಳು, ಯಾಕಂದರೆ ಈ ಥರ ಡಾಟ್, ಸ್ಮಾಲ್ ಡಾಟ್ಸ್, ಬಿಗ್ ಡಾಟ್ಸ್ ಅದೆಲ್ಲ ಇಡೋದಕ್ಕೆ ಈ ರೀತಿ ಈ ಥರ ದೊಡ್ಡದಾಗಿ ಡಿಸೈನ್ ಮಾಡೋದಕ್ಕೆ ದೊಡ್ಡದು ಈ ರೀತಿ ಇದು ಬರುತ್ತೆ. ಸೊ ಚಿಕ್ಕದಾಗಿ, ಮತ್ತು ಇದು ಸಣ್ಣ ಸಣ್ಣ ಡಾಟ್ಗಳಿಡೋದಕ್ಕೆ ಈ ರೀತಿ ಸ್ಮಾಲ್ ಸೈಜ್ದು ಈ ರೀತಿದು ಬರುತ್ತೆ. ಸೊ ಇದೆಲ್ಲ ಏನಕ್ಕೆ, ಇದೆಲ್ಲ ದೊಡ್ಡ ದೊಡ್ಡದು ಇಡೋಕ್ಕಂತೆ. ತುಂಬ ವೆಯ್ಟ್ ಇದೆ ಇದು, ಇದು ಭಾರ ಇದೆ ಈ ಲಾಸ್ಟ್ ಒನ್. ನೋಡಿ ಇದ್ರದ್ದೆಲ್ಲ ಐಟಮ್ಸು ಎಷ್ಟಿದ್ದಾವೆ. ಸೊ ಇದನ್ನೆಲ್ಲ ಯೂಸ್ ಮಾಡಿಕೊಂಡು ಈ ರೀತಿ ಮಾಡಿರೋ ಅಂಥದ್ದು.
ಅದೆರಡು ಕಲರು, ಬ್ಲ್ಯಾಕ್ ಮತ್ತು ವೈಟು, ಮತ್ತು ಇದು ಕಲರ್ಸ್ ಮೇಲ್ ಡಿಸೈನ್ಗೆ, ಇದು ಬೇಸ್ಗೆ ಬ್ಲ್ಯಾಕ್ ವೈಟ್. ವೈಟ್ ಮತ್ತು ಬ್ಲ್ಯಾಕ್ ಮಾತ್ರ ಇದು ಬೇಸ್ಗೆ ಬೇಕೇ ಬೇಕಾಗುತ್ತೆ. ಇದು ಬೇರೆ ನೀವು ಯಾವ ಕಲರ್ ಮಾಡ್ತೀರಾ ನೋಡಿ, ಈ ಥರ ಬ್ಲೂ, ಈ ಥರ ಈ ಥರ ಡಿಸೈನ್ಗೆ ಇದು ಬೇಕಾಗುತ್ತೆ. ಮತ್ತು ಈ ಥರದ್ದು ಎಲ್ಲಿ ತೊಗೊಂಡಿದ್ದು ಪ್ಯಾಡ್? ಕ್ಯಾನ್ವಾಸ್. ಇದು ಕ್ಯಾನ್ವಾಸ್ ಅಂತ, ಇದು ಆನ್ಲೈನಲ್ಲೇ ಮಾಡಿರೋದು. ಇದು ಕ್ಯಾನ್ವಾಸ್ ಒಂದು ಎಷ್ಟು 5 ಬಂದಿತ್ತಾ? 6. ಇನ್ನೊಂದು ಮಾಡಿಲ್ಲ, ಮಾಡಬೇಕು ಇನ್ನೊಂದು. ನೋಡಿ ಈ ರೀತಿ ಮಾಡ್ಬೋದು. ಈಗ ಸಂಜೆ ಆಗಿದೆ, ಮಕ್ಕಳು ಸ್ನ್ಯಾಕ್ಸ್ ಏನಾದರೂ ಮಾಡ್ಕೊಳ್ಳೋಣ ಅಂತ ಹೇಳಿಬಿಟ್ಟು ಅವರೇನೇ ಮೊಬೈಲಲ್ಲಿ ನೋಡಿಕೊಂಡು ಪೊಟ್ಯಾಟೊ ಇದನ್ನು ಫ್ರೆಂಚ್ ಫ್ರೈಸ್ನ ಯಾವ ರೀತಿ ಮಾಡೋದು ಅಂತ ಹೇಳಿ, ಪೊಟ್ಯಾಟೊ ಇತ್ತು, ಸೊ ಅದನ್ನು ನೀಟಾಗಿ ಸಿಪ್ಪೆ ಎಲ್ಲ ತೆಗೆದು ಎಲ್ಲ ನೋಡಿ ಈ ರೀತಿ ಸ್ಲೈಸಸ್ ಆಗಿ ಕಟ್ ಮಾಡಿಕೊಂಡು, ನಾವೇ ಮಾಡ್ತೀವಮ್ಮ ನೀನೇನು ಭಯಪಡಬೇಡ, ನಾವೇ ಮಾಡಿಕೊಡ್ತೀವಿ, ನೀನು ಆ ಎಣ್ಣೆಲಿ ಕರ್ಕೊಡು ಅಷ್ಟೇ ಸಾಕು ಅಂತ ಹೇಳಿ ಇಬ್ಬರು ನೋಡಿಕೊಂಡು ಈ ರೀತಿ ನೋಡಿ ಕಟ್ ಮಾಡ್ತಾ ಇದ್ದಾರೆ. ಕಟ್ ಮಾಡಿರೋ ಪೊಟ್ಯಾಟೋನ ನೀರಲ್ಲಿ ಈ ರೀತಿ ತೊಳ್ಕೊಂಡು ಅದನ್ನು ಒಂದು ಬಟ್ಟೆ ಮೇಲೆ ಒಣಗಾಕೊಬೇಕು. ಯಾಕಂದರೆ ನೀರಿದ್ದಾಗಲೇ ಎಣ್ಣೆಲಿ ಕರಿಯೋಕ್ಕಾಗಲ್ಲ, ಸಿಡಿಯುತ್ತೆ. ಸೊ ಹಾಗಾಗಿ ನೀರಿನ ಅಂಶ ಎಲ್ಲ ಹೋಗೋ ಥರ ಒಂದು ಬಟ್ಟೆ ಮೇಲೆ ನೋಡಿ, ಬಟ್ಟೆ ಮೇಲೆ ಹಾಕ್ಕೊಂಡು ನೀರನ್ನೆಲ್ಲ ಒತ್ತಿ ತೆಗಿಬೇಕು. ನೆಕ್ಸ್ಟು ಇದನ್ನು ಬಾಣಲಿಲಿ ಎಣ್ಣೆ ಹಾಕ್ಕೊಂಡು, ಎಣ್ಣೆ ಕಾಯ್ದ ಮೇಲೆ ಸ್ವಲ್ಪನೇ ಹಾಕ್ಕೊಂಡು ಇದನ್ನು ಗೋಲ್ಡನ್ ಬ್ರೌನ್ ಕಲರ್ ಬರೋವರೆಗೂ ನಾವು ಫ್ರೈ ಮಾಡ್ಕೊಬೇಕು. ಬೇಡ ಇರೋ, ಆಮೇಲೆ ಅದನ್ನ ಹಾಕಿ ಒಂಥರ ಹಾಕಿ ಮಾಡುತ್ತೆ. ಹಾಕ್ತೀನಿ ಈಗ, ಇರಲೆ ಏನು ಊಟ? ಮೊಸರನ್ನ ಜೊತೆಗೆ ನಂಚ್ಕೊತೀನಿ. ನೆಕ್ಸ್ಟ್ ಎಲ್ಲ ಕರೆದಾದಮೇಲೆ ನೋಡಿ ಒಂದು ಪಾತ್ರೆಗೆ ಹಾಕ್ಕೊಂಡು ಉಪ್ಪು ಮತ್ತು ಖಾರ, ಚಿಲ್ಲಿ ಪೌಡರ್ ಮತ್ತು ಉಪ್ಪನ್ನ ಈ ರೀತಿ ಮಿಕ್ಸ್ ಮಾಡಿಕೊಂಡು ಅದ್ರ ಮೇಲೆ ಉದುರಿಸ್ಕೊಂಡು ನೀಟಾಗಿ ಮಿಕ್ಸ್ ಮಾಡಿಕೊಂಡೆ ಫ್ರೆಂಚ್ ಫ್ರೈಸ್ ರೆಡಿ ಆಗುತ್ತೆ. ಫ್ರೆಂಚ್ ಫ್ರೈಸ್ ಚೆನ್ನಾಗಿ ಬಂದಿದೆಯಾ? ಇವರಿಬ್ಬರೇ ಇದ್ದಿದ್ದು ಒಂದೇ ಒಂದು ಪೊಟ್ಯಾಟೊ ದಪ್ಪದು, ಅದರಲ್ಲೇ ಮಾಡ್ಕೊಂಡಿದ್ದಾರೆ ನೋಡಿ. ಮೊಬೈಲಲ್ಲಿ ನೋಡಿಕೊಂಡು ಯಾವ ರೀತಿ ಮಾಡೋದು ಅಂತ ಸಿಪ್ಪೆ ಎಲ್ಲ ಎರೆದು ಸಣ್ಣದಾಗಿ ಕಟ್ ಮಾಡಿ ಫ್ರೈ ನಾನು ಮಾಡಿಕೊಟ್ಟೆ. ಉಪ್ಪು ಖಾರ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಂಡು ತಿಂತಾ ಇರೋದು. ಇನ್ನೂ ಏನೇನು ವೆರೈಟಿ ಬೇಕು ನೋಡಿ. ತಿನ್ನು ಚೆನ್ನಾಯ್ತಾ? ತಿನ್ನಡಿರಿ ಕೂತ್ಕೊಂಡು. ತುಂಬ ಈಸಿಯಾಗಿ ಮಾಡ್ಕೊಬೋದು, ಕ್ವಿಕ್ಕಾಗಿ ಬೇಗ ಮಾಡ್ಕೊಬೋದು. ಪೊಟ್ಯಾಟೊ ಇದ್ದರೆ ಸಾಕು. ಕಾರ್ನ್ಫ್ಲೋರು ಹಾಕ್ತಾರೆ ಪೊಟ್ಯಾಟೊ ಜೊತೆ ಮಿಕ್ಸ್ ಮಾಡಿ, ಚಿಲ್ಲಿ ಪೌಡ್ರು ಅದೆಲ್ಲ ಹಾಕಿ ಎಣ್ಣೆಲಿ ಕರೀತಾರೆ, ಅದು ಒಂಥರ ಚೆನ್ನಾಗಿರುತ್ತೆ. ನಾವು ಮಕ್ಕಳಿಗೆ ಅದೆಲ್ಲ ಬೇಡ ಅಂತ ಹೇಳಿಬಿಟ್ಟು ಬರೀ ಇದನ್ನೇ ಹಾಕಿ ಎಣ್ಣೆಲಿ ಕರೆದು ಮಾಡ್ಕೊಂಡಿದ್ದಂಥದ್ದು. ಇದು ಒಂದು ರೀತಿ ಚೆನ್ನಾಗಿರುತ್ತೆ. ಸೊ ನೀವು ಒಂದು ಸತಿ ಟ್ರೈ ಮಾಡಿ, ತುಂಬ ಈಸಿ ಕ್ವಿಕ್ಕಾಗಿ ಮಾಡ್ಬೋದು. ಬಂದಿದ್ದು ನಮ್ಮ ನಾದಿನಿ ಮನೆಯಿಂದ. ಸೊ ಸಂಜೆ ಸಾಂಬಾರು ಮಾಡಬೇಕು, ಕಾಳುಗಳೆಲ್ಲ ನೆನೆ ಹಾಕಿದ್ದೀನಿ. ಇದೊಂದು ಅಮ್ಮಂಗೆ ಕೊಡೋಣ ಅಂತ, ಇದನ್ನು ನಾನು ಮಾಡ್ಕೊಳ್ಳೋಣ ಅಂತ. ಚೆನ್ನಾಗಿರುತ್ತೆ. ಹಲಸಿನಕಾಯಿ, ಕೊತ್ತಲಸಿನಕಾಯಿ ಸಾಂಬಾರು. ಮ್ಯಾಂಗೋ ತರಿಸಿದ್ವಲ್ಲ, ಡೈಲಿ ಒಂದೊಂದೇ ಎಲ್ಲ ಕಲರ್ ಬರ್ತಾಯಿದೆ, ಹಣ್ಣಾಗ್ತಾಯಿದೆ. ಸೊ ಇವತ್ತು ನೋಡ್ಬೋದು ನೀವು, ಸುಮಾರಿಗೆ ಸ್ವಲ್ಪ ಹಣ್ಣಾಗಿದೆ ನೋಡಿ. ಎಲ್ಲ ಒಂದೊಂದೇ ಈ ರೀತಿ ಕಲರ್ ಬರ್ತಾಯಿದೆ. ಈಗ ಘಮ ಪರಿಮಳ ಬರ್ತಾಯಿದೆ. ಈ ಥರ ಪೇಪರ್ ಮುಚ್ಚಿಟ್ರು ಬರುತ್ತೆ ಬಾಕ್ಸಲ್ಲೇ ಅಂತ ಹೇಳಿದರು. ಸೊ ಹಾಗಾಗಿ ನಾವು ನೋಡಿ ಪೇಪರೇ ಮುಚ್ಚಿಟ್ಟಿದ್ವಿ. ಸೊ ಕಲರ್ ಬಂದಿದೆ ಈಗ. ಮೋನು ಬಾಯಲ್ಲಿ ಮ್ಯಾಂಗೋ ನೋಡ, ಸ್ವಲ್ಪ ಕಲರ್ ಬಂದೈತೆ, ಮ್ಯಾಂಗೋ ಹಣ್ಣಾಗಿದೆ. ನೋಡಿ ಮ್ಯಾಂಗೋ ಈ ರೀತಿ ಸೋತಾಪುರಿ ಥರ ಇದೆ. ಸೊ ಆದರೆ ತುಂಬ ಚೆನ್ನಾಗಿದೆ ಟೇಸ್ಟಿಯಾಗಿ.
ಪಪ್ಪಾಯಿಗೆ ಸ್ವಲ್ಪ ಉಪ್ಪಿನ ಪುಡಿ ಅಥವಾ ಮೆಣಸಿನ ಪುಡಿ ಉದುರಿಸ್ಕೊಂಡು ತಿಂದರೆ ತುಂಬ ಚೆನ್ನಾಗಿರುತ್ತೆ. ಮಕ್ಕಳು ಬೆಳಗ್ಗೆ ಎದ್ದ ತಕ್ಷಣ ಖಾಲಿ ಹೊಟ್ಟೆಗೆ ಪಪ್ಪಾಯ ಕೊಟ್ಟರೆ ತುಂಬ ಒಳ್ಳೆಯದು. ಸೊ ಪಪ್ಪಾಯ ತಿನ್ನಪ್ಪ. ಸೊ ಇವತ್ತಿನ ನನ್ನ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನನ್ನ ವ್ಲಾಗ್ ನಿಮಗೆಲ್ಲ ಯೂಸ್ಫುಲ್ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ಹೋಗಿ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಸೋ ಮಚ್. ಹ್ಯಾವ್ ಎ ನೈಸ್ ಡೇ. ಬಾಯ್ ಬಾಯ್.